ಹಾಯ್, ವೆಲ್ಕಮ್ ಟು ಸಿರಿ ಚೆರಿ ಚಾನಲ್. ನಾನು ಇವತ್ತು ಇನ್ನೊಂದಿಗೆ ಮೈಂಡ್ ಗೇಮ್ ಆಡಿಸ್ತಾ ಇದ್ದೀನಿ. ಇದು 3 ಸ್ಟಿಕ್ನ ನೀನು ಯೂಸ್ ಮಾಡ್ಕೊಂಡು ಇದೇ ಥರ ಬಾಕ್ಸ್ ಈ ಕಡೆ ಮಾಡಬೇಕು. ಇದನ್ನೇನು ಟಚ್ ಮಾಡಬಾರ್ದು. ಇದೇ ಶೇಪಲ್ಲಿ ಇರಬೇಕು. 3 ಸ್ಟಿಕ್ನ ಯೂಸ್ ಮಾಡ್ಕೋಬೇಕು. ಈ ಮರ ಏನು ಹೆಂಗಿದೆ ಪರವಾಗಿಲ್ಲ. ಶೇಪು ಈ ಶೇಪಲ್ಲೇ ಇರಬೇಕು. ಮನೆ ಶೇಪಲ್ಲೇನೆ ಈ ಥರ 3 ಸ್ಟಿಕ್ಕಾ? 3 ಸ್ಟಿಕ್ ಯೂಸ್ ಮಾಡ್ಕೋಬೇಕು. ಮೂರು ಆಗೋಯ್ತಲ್ಲ. ಇದ್ರೊಳಗಡೆ ಇರಬೇಕಲ್ಲ. ತ್ರೀ ಸ್ಟಿಕ್ ಯೂಸ್ ಮಾಡ್ಕೋಬೇಕು. ಹಂಗೆ ಜರುಗಿಸ್ಬಾರ್ದು, ಎತ್ತಿ ಇಡಬೇಕು. ಶೇಪ್ ಆ ಶೇಪಲ್ಲೇನೆ ಎಲ್ಲನೂ ಹಿಂಗೆ ಇಟ್ಬಿಟ್ಟು ಹಿಂಗೆ ಜರುಗಿಸಿದ್ರೆ ಅದು ಯಾವ ಥರ ಆಟ ಆಯಿತು ಗೇಮು. ಇದನ್ನೇನು ಅಲ್ಲ
ಅಲ್ಲಾಡ್ಸಂಗಿಲ್ವಾ? ಇದಲ್ಲೇ ಇರ್ಬೇಕಾ? ಅದಲ್ಲೇ ಇರಬೇಕು, ಅದೇ ಒಳಗೆ ಬರಬೇಕಿದು ಅಷ್ಟೇ. ನೀನು ಯಾವ ಸ್ಟಿಕ್ಕರೇ ಯೂಸ್ ಮಾಡ್ಕೊ. ಏನದು 3 ಸ್ಟಿಕ್ ಯೂಸ್ ಮಾಡ್ಕೊ ಅಂದ್ರೆ ಅವಾಗಿಂದ ಇಲ್ಲಿಂದ ಅಲ್ಲಿಗೆ ಜರುಗಿಸೋದು, ಅಲ್ಲಿಂದ ಇಲ್ಲಿಗೆ ಜರುಗಿಸಿದ್ರೆ ಅದು ಆಯ್ತು, ಇಲ್ಲಿ ನೋಡಿ. ಎತ್ತಿ ನೀಟಾಗಿ ಇಡಬೇಕು ಶೇಪ್ ವೈಸು. ಅದಕ್ಕೆ ತಪ್ಪಾಗ ಕರೆಕ್ಟಾಗಿ 3 ಸ್ಟಿಕ್ ಯೂಸ್ ಮಾಡ್ಕೊಂಡು, ಈಗ ಇದಿಲ್ಲಿರುತ್ತೆ 3 ಸ್ಟಿಕ್ ಯೂಸ್ ಮಾಡ್ಕೊಂಡು ಈ ಶೇಪಲ್ಲೇ ನೀವು ಮಾಡಬೇಕು. ಈ ಥರನೇ ಇರಬೇಕು ಅಂದರೆ ಹಂಗೆ ತಾನೇ ಮಾಡಿ. ಜರುಗಿಸ್ಬಾರ್ದು, ಎತ್ತಿ ನೀಟಾಗಿಡು. ಈಗ ನೀವು ಮಾಡಿರೋದು ಕರೆಕ್ಟ್ ಐತೆ, ಆದರೆ ನೀವು ಕರೆಕ್ಟಾಗಿ ಮಾಡಿಲ್ಲ, ಅರ್ಧಂಬರ್ಧ ಮಾಡಿದ್ಯಾ. ಇನ್ನೊಂದು ಈ ಶೇಪಲ್ಲಿ ನೀನು ಸ್ಟ್ರೈಟಾಗೇ ಇರಬೇಕು ಅಂತ ಏನಿಲ್ಲ, ಈ ಶೇಪ್ ನೀನು ಯಾವ ಕಡೆನಾರ ಮಾಡ್ಬೋದು. ಆದರೆ 3 ಸ್ಟಿಕ್ನ ಎತ್ಕೊಂಡಿಡು. ಯೂಸ್ ಮಾಡ್ಕೋಬೇಕು ಅಂದ್ರೇನು, ಎತ್ತಿ ಯೂಸ್ ಮಾಡ್ಕೋಬೇಕು. ನೀನು ಹಂಗೆ ಹಿಂಗೆ ಜರುಗಿಸಿದ್ರೆ ಅದು ಹೆಂಗೆ ಅದು ಆಟ ಗೇಮ್ ಆಯ್ತದೆ. 3 ಸ್ಟಿಕ್ ಎತ್ಬಿಟ್ಟೆ ಈಗ ಯೂಸ್ ಮಾಡು. ಅದು ಹಿಂಗೆ ಒಂದೊಂದೇ ಸ್ಟಿಕ್ ತಗೊಂಡು ಮಾಡು. ಅದು ಹಂಗೆ ಎತ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಇಡು, ಒಂದೊಂದೇ ಸ್ಟಿಕ್ ಯೂಸ್ ಮಾಡು. ಹಂಗಲ್ಲ, ಈಗಿಡು ಅದನ್ನ. ಒಂದೊಂದೇ ಸ್ಟಿಕ್ ಎತ್ತಿ ಯೂಸ್ ಮಾಡ್ಕೊಂಡು ಆಡು. ಹಂಗೆ ಎತ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ? ಒಂದು ಸ್ಟಿಕ್ ಎತ್ತಿಡು, ಆಮೇಲೆ ಇನ್ನೊಂದು ಸ್ಟಿಕ್ ಯೂಸ್ ಮಾಡ್ಕೊ. ಹಾಂ, ಅದು ಹೆಂಗಾಗುತ್ತೆ? ಎರಡು ಸ್ಟಿಕ್ ಆಯ್ತು ಆಗಲಿ. ಈಗ ಮಾಡು. ನಾನು ಮಾಡಿದ್ದು ಕರೆಕ್ಟ್ ತಾನೇ? ಅದಂಗೆ ಜರುಗಿಸ್ಬಾರ್ದು. 3 ಸ್ಟಿಕ್ನ ಯೂಸ್ ಮಾಡ್ಕೊಂಡು ನೀನು ಮಾಡಬೇಕು. ಇದು ಒಳಗೆ ಬರಬೇಕು ಅಷ್ಟೇ. ಅಲ್ಲ ಇಷ್ಟೇ ನೋಡು. 1 ಸ್ಟಿಕ್ಕಾ, 2 ಸ್ಟಿಕ್ಕಾ, ಇದು 3 ಸ್ಟಿಕ್. ನೋಡಿ ಈ ಶೇಪೇ ಬಂತು ಆಯಿತಾ? ಇದೆ ಆನ್ಸರ್. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್.